ಆಗಿರೋ ಡಿಸೈನ್ ಒಂದು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ 7 ಎಳೆ ದಾರ ತಗೊಂಡಿದ್ದೀನಿ. 10.075 mm ಕ್ರೋಶನ ತಗೊಂಡಿದ್ದೀನಿ. ನೋಡಿ ಈ ರೀತಿಯಾದ ಬ್ರೈಡಲ್ ಬೀಡ್ಸ್ ಅಂತಾರಲ್ಲ, ಚಕ್ರ ಬೀಡ್ಸನ್ನು ತಗೊಂಡಿದ್ದೀನಿ. ಮೊದಲಿಗೆ ನೋಡಿ ನಾನು ಈ ರೀತಿಯಾಗಿ ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಕ್ರೋಶ ಮೇಲಿಂದ ಥ್ರೆಡ್ನ ಬಟ್ಟೆ ಒಳಗಡೆಯಿಂದ ಎಳ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ 4 ಚೈನ್ಸ್ ಹಾಕ್ಕೊತಾ ಇದ್ದೀನಿ. 1 2 3 ಆ್ಯಂಡ್ 4 ಚೈನ್ಸ್ ಹಾಕ್ಕೊಂಡು ಅದನ್ನು ಈ ರೀತಿಯಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದು ಈಸಿಯಾಗಿ ತುಂಬ ಚೆನ್ನಾಗಿದೆ. ಆರ್ಚ್ ಡಿಸೈನು ತುಂಬ ಬೇಗನೂ ಮುಗ್ದೋಗುತ್ತೆ, ಚೆನ್ನಾಗೂ ಬರುತ್ತೆ, ನೀಟ್ ಫಿನಿಶಿಂಗು. 4 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡಿದಾದಮೇಲೆ ಮತ್ತೆ 4 ಚೈನ್ಸ್ 1 2 3 4 ಚೈನ್ಸ್ ಹಾಕ್ಕೊಂಡು ಮತ್ತೇನು ಸಹ ಈ ರೀತಿಯಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿಯಾಗಿ 2 ಲೂಪ್ಸ್ ಬರುತ್ತೆ. ಈ ರೀತಿಯಾಗಿ ಒಳಗಡೆಗೆ ನಾವು ಥ್ರೆಡ್ನ ತಗೊಂಡ್ರೆ ಲಾಕ್ ಆಗುತ್ತೆ. ಅದನ್ನು ಲಾಕ್ ಆರ್ ಸಿಂಗಲ್ ಕ್ರೋಶೆಟ್ ಅಂತೀವಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ನೋಡಿ ಈ ರೀತಿಯಾದ ಬೀಡನ್ನು ಥ್ರೆಡ್ಡಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡನ್ನು ಈ ರೀತಿಯಾಗಿ ಆ್ಯಡ್ ಮಾಡಿದ್ಮೇಲೆ ಬೀಡನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡಿಕೊಂಡು ಬೀಡನ್ನ ಸಹ ಹಿಂಗೆ ಬಟ್ಟೆಗೆ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ಹೀಗೆ ನೋಡಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 4 ಚೈನ್ಸ್ 1 2 3 4 ಚೈನ್ಸ್ ಹಾಕ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು 4 ಚೈನ್ಸ್ ಹಾಕ್ಕೊತಾ ಇದ್ದೀನಿ. 1 2 3 4 ಚೈನ್ಸ್ ಹಾಕ್ಕೊಂಡು ಮತ್ತೆ ಅದನ್ನು ಸಹ ಈ ರೀತಿಯಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ 4 ಚೈನ್ಸ್ನ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸ್ಟಾರ್ಟಿಂಗಲ್ಲಿ 4 ಚೈನ್ಸ್ನ 2 ಟೈಮ್ಸ್ ಹಾಕ್ಕೋಬೇಕು. ಮತ್ತು ಬೀಡು ಮತ್ತು 4 ಚೈನ್ಸ್ನ 3 ಟೈಮ್ಸ್ ಹಾಕ್ಕೊಂಡು ಬೀಡ್ ಆ್ಯಡ್ ಮಾಡ್ಕೊಂಡು ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಫಸ್ಟ್ ಸ್ಟೆಪ್ಪು ರೆಡಿಯಾಗಿದೆ. ಎಂಡಿಂಗಲ್ಲಿ ಬೀಡ್ ಆ್ಯಡ್ ಮಾಡಿದ್ದಾದಮೇಲೆ ನಾನು 2 ಟೈಮ್ಸ್ ಮಾತ್ರ 4 ಚೈನ್ಸ್ ಹಾಕ್ಕೊಂಡಿದ್ದೀನಿ. ಈಗ ನಾನು ಅದನ್ನು ಅಲ್ಲಿಗೆ ಕಟ್ ಮಾಡ್ಕೊತಾ ಇಲ್ಲ, ಥ್ರೆಡ್ಡನ್ನು ಹಾಗೆ ಬಟ್ಟೆನ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಮತ್ತು 4 ಚೈನ್ಸ್ ಹಾಕ್ಕೋಬೇಕು. 1 2 3 ಆಯಿತು. ಈಗ 4 ಚೈನ್ಸ್ ಹಾಕ್ಕೊಂಡು ಅದನ್ನು ಆ 4 ಚೈನ್ಸ್ ಲಾಕ್ ಏನು ಮಾಡಿದ್ದೆ ಅಲ್ಲಿಗೆ ಈ 4 ಚೈನ್ಸ್ನ ಲಾಕ್ ಮಾಡಬೇಕು. ಅದ್ರ ಮೇಲೆ ಲಾಕ್ ಮೇಲೆ ಲಾಕ್ ಮಾಡಿದ್ದಾದಮೇಲೆ ಮತ್ತೆ 4 ಚೈನ್ಸ್ ಹಾಕ್ಕೊತಾ ಇದ್ದೀನಿ. 1 2 3 4 ಚೈನ್ಸ್ ಹಾಕ್ಕೊಂಡು ಮತ್ತೆ ಆ ಬೀಡ್ ಲಾಕ್ ಏನಿದೆ ಆ ಲಾಕ್ಗೆ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಾನು ಬಟ್ಟೆನ ಟರ್ನ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಈಗ ವರ್ಕ್ ಮಾಡ್ಕೊತಾ ಇರೋದು. ನಾನೀಗ 4 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಬೀಡ್ ಸುತ್ತ ನಾವು ಚೈನ್ಸ್ ಹಾಕ್ಕೋಬೇಕು. ಎಷ್ಟು ಬರುತ್ತೆ ಅಂತ ಕೌಂಟ್ ಮಾಡ್ಕೊಂಡು ಹಾಕ್ಕೋಬೇಕು. ಈಗ 3 ಆಯಿತು, 4 5 ಆಗಿದೆ, 6 ಹಾಕ್ಕೊಂಡು ನೋಡ್ಕೊತಾ ಇದ್ದೀನಿ. ಸಾಕಾಗಲಿಲ್ಲ, ಇನ್ನು 2 ಚೈನ್ಸ್ ಹಾಕ್ಕೊತಾ ಇದ್ದೀನಿ. 1 2 ಇವಾಗ ಟೋಟಲಿ 8 ಚೈನ್ಸ್ ಹಾಕ್ಕೊಂಡು ಮತ್ತೆ ಬೀಡ್ ಈ ಕಡೆ ಏನು ಲಾಕ್ ಮಾಡಿದ್ದೀನಿ ಅದಕ್ಕೆ ಈ 8 ಚೈನ್ಸ್ನ ಲಾಕ್ ಮಾಡ್ಕೊತಾ ಇದ್ದೀನಿ. 8 ಚೈನ್ಸ್ನ ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಇದೇ ರೀತಿ 4 ಚೈನ್ಸ್ ಲಾಕ್ 4 ಚೈನ್ಸ್ ಲಾಕು 3 ಟೈಮ್ಸ್ ಲಾಕ್ ಮಾಡಿಕೊಂಡು ಮತ್ತು ಬೀಡ್ ಸುತ್ತ 8 ಚೈನ್ಸ್ ಹಾಕ್ಕೊಂಡು ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಸೆಕೆಂಡ್ ಸ್ಟೆಪ್ಪು ರೆಡಿಯಾಗಿದೆ. ನೋಡಿ ಬೀಡ್ ಸುತ್ತ 8 ಚೈನ್ಸ್ ಹಾಕ್ಕೊಂಡು ಮತ್ತು 4 ಚೈನ್ಸ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಎಂಡಿಂಗಲ್ಲಿ 2 ಟೈಮ್ಸ್ 4 ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿದ್ದಾದಮೇಲೆ ಈ ರೀತಿಯಾಗಿ 2 ಚೈನ್ಸ್ ಹಾಕ್ಕೊಂಡು ಥ್ರೆಡ್ಡನ್ನು ಹೊರಗಡೆ ಎಳ್ಕೊಂಡು
ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಸೆಕೆಂಡ್ ಸ್ಟೆಪ್ಪು ಈ ರೀತಿಯಾಗಿ ರೆಡಿ ಆಗಿದೆ. ಬನ್ನಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ನಾನು ನೆಕ್ಸ್ಟ್ ಸ್ಟೆಪ್ಗೋಸ್ಕರ ಬೇರೆ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. 7 ಸ್ಟ್ಯಾಂಡ್ಸ್ ಥ್ರೆಡನ್ನು ತೊಗೊಂಡಿರೋದು. ನಾನು ಫಸ್ಟು ಲಾಕ್ ಎಲ್ಲಿ ಮಾಡಿದ್ದೀನೋ ಅಲ್ಲಿಗೆ ಈ ಥ್ರೆಡನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿದ್ದಾದಮೇಲೆ ಈಗ 4 ಚೈನ್ಸ್ ಹಾಕ್ಕೊತಾ ಇದ್ದೀನಿ. 1 2 3 ಆ್ಯಂಡ್ 4 ಚೈನ್ಸ್ ಹಾಕ್ಕೊಂಡು ಇಲ್ಲಿ 4 ಚೈನ್ಸ್ ಏನು ಲಾಕ್ ಮಾಡಿದ್ದೆ ಆ ಲಾಕ್ ಮೇಲೇ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ. 4 ಚೈನ್ಸ್ ಹಾಕ್ಕೊಂಡು ಆ 4 ಚೈನ್ಸ್ ಲಾಕ್ ಏನಿದೆ ಅದ್ರ ಮೇಲೇ ಈ 4 ಚೈನ್ಸ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಹಿಂಗೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಪಕ್ಕದಲ್ಲಿ 4 ಚೈನ್ಸ್ ಏನಿದೆ ಅಲ್ಲಿಗೊಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಆ 4 ಚೈನ್ಸ್ಗೊಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡಿದ್ದಾದಮೇಲೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ ಬೀಡ್ ಸುತ್ತ 8 ಚೈನ್ಸ್ ಏನು ಹಾಕ್ಕೊಂಡಿದ್ದೆ ಅಲ್ಲಿಗೆ ಒಂದು ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ 8 ಚೈನ್ಸಿಂದ ಹೊರಗಡೆ ಎಳ್ಕೊಂಡು ಫಸ್ಟು 2 ಲೂಪ್ಸ್ ಒಳಗಡೆ ಮತ್ತು 2 ಲೂಪ್ಸ್ ಒಳಗಡೆ ಇದೇ ರೀತಿ ನಾವು ಡಬಲ್ ಕ್ರೋಶಸ್ನ ಹಾಕ್ಕೊಂಡು ಈ 8 ಚೈನ್ಸ್ ಏನಿದೆ ಅದ್ರ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ಈಗ ನಾನು 4 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಕೌಂಟ್ ಮಾಡ್ಕೋಬೇಕು ನೋಡಿ. 1 2 3 4 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಟೋಟಲಿ ಫಸ್ಟು ಸ್ಟಾರ್ಟಿಂಗಲ್ಲಿ 7 ಡಬಲ್ ಕ್ರೋಶಸ್ನ ಮಾಡ್ಕೋಬೇಕು. ಈಗ 5ನೇದು 1 2 3 4 5 ಆಗಿದೆ. 6 1 ಹಾಕ್ಕೊತಾ ಇದ್ದೀನಿ. ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಆ 8 ಚೈನ್ಸಿಂದ ಹೊರಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸ್ ಒಳಗಡೆ ಮತ್ತು 2 ಲೂಪ್ಸ್ ಒಳಗಡೆ. ಈಗ 6 ಆಗಿದೆ. ಇನ್ನು 7ನೇದು ಹಾಕ್ಕೋಬೇಕು. ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಆ 8 ಚೈನ್ಸಿಂದ ಹೊರಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸಿಂದ ಒಳಗಡೆ ಫಸ್ಟ್ 2 ಲೂಪ್ಸ್. ಇವಾಗ 7 ಡಬಲ್ ಕ್ರೋಶಸ್ ಆದಮೇಲೆ ಇವಾಗ ನಾನೊಂದು ಬೀಡನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾದ ಮೀಡಿಯಮ್ ಸೈಜ್ ಬೀಡನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 7 ಡಬಲ್ ಕ್ರೋಶಸ್ ಮಾಡ್ಕೋಬೇಕು. ಇನ್ನು ಮಿಕ್ಕಿದ್ದಕ್ಕೆ ಟೋಟಲಿ 14 ಡಬಲ್ ಕ್ರೋಶೆಟ್ಸ್ ಬರುತ್ತೆ. ಫಸ್ಟು 7 ಡಬಲ್ ಕ್ರೋಶೆಟ್ಸು ಒಂದು ಬೀಡು ಮತ್ತು 7 ಡಬಲ್ ಕ್ರೋಶೆಟ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಯಾರಾದರೂ ನೀವು ಬೇಸಿಕ್ಸ್ ಕಲಿಬೇಕು ಅಂತಿದ್ದರೆ ನಾನು ಅವನ್ನೆಲ್ಲ ಆಲ್ರೆಡಿ ವೀಡಿಯೋಸ್ ಮಾಡಿಟ್ಟಿದ್ದೀನಿ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿದ್ರೆ ಲಿಂಕ್ಸನ್ನು ಹಾಕಿರ್ತೀನಿ. ನೀವೂ ಸಹ ಕಲಿಬೋದು. ಈಗ 3 ಆಗಿದೆ ಡಬಲ್ ಕ್ರೋಶಸ್ಸು. 4ನೇ ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. 4 5ನೇದು 6 ಡಬಲ್ ಕ್ರೋಶೆ ಆಗಿದೆ. ಟೋಟಲಿ ಈಗ 13 ಡಬಲ್ ಕ್ರೋಶೆಟ್ ಆಗಿದೆ. ಈಗ 7ನೇದು ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ಆರ್ಚ್ ರೆಡಿ ಆಗಿದೆ. ಈ ರೀತಿಯಾಗಿ 7 ಡಬಲ್ ಕ್ರೋಶೆಟ್ಸು ಒಂದು ಬೀಡು 7 ಡಬಲ್ ಕ್ರೋಶೆಟ್ ಆಗಿದ್ದಾದಮೇಲೆ ಈಗ ಪಕ್ಕದಲ್ಲಿ 4 ಚೈನ್ಸ್ ಏನಿದೆ ಅಲ್ಲಿಗೆ ಅದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಆರ್ಚ್ ಡಿಸೈನು ಸಿಂಪಲ್ಲಾಗೂ ಇರುತ್ತೆ, ಬೇಗನೂ ಕಂಪ್ಲೀಟ್ ಮಾಡ್ಕೋಬೋದು. ಸಿಂಗಲ್ ಕ್ರೋಶೆಟ್ ಮಾಡಿದ್ದಾದಮೇಲೆ ಲಾಕ್ ಏನಿದೆ ಅಲ್ಲಿಗೊಂದು ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಮತ್ತೆ 4 ಚೈನ್ಸ್ ಹಾಕ್ಕೊತಾ ಇದ್ದೀನಿ. 4 ಚೈನ್ಸ್ ಹಾಕ್ಕೊಂಡು 1 2 3 4 ಚೈನ್ಸ್ ಹಾಕ್ಕೊಂಡು ಇಲ್ಲಿ 4 ಚೈನ್ಸ್ ಏನು ಲಾಕ್ ಮಾಡಿದ್ದೀನಿ ಅದ್ರ ಮೇಲೇ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಪಕ್ಕದಲ್ಲಿ 4 ಚೈನ್ಸ್ ಏನಿದೆ ಅಲ್ಲಿಗೊಂದು ಸಿಂಗಲ್ ಕ್ರೋಶೆ, ಮತ್ತು ಇಲ್ಲಿಂದ ಆ ಬೀಡ್ ಸುತ್ತ ಏನಿದೆ 8 ಚೈನ್ಸ್ಗೆ ನಾನು ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು 8 ಚೈನ್ಸಿಂದ ಹೊರಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸ್ ಒಳಗಡೆ ಮತ್ತು 2 ಲೂಪ್ಸ್ ಒಳಗಡೆ ಇದೇ ರೀತಿ 14 ಡಬಲ್ ಕ್ರೋಶೆಟ್ಸ್ ವಿತ್ ಬೀಡ್ ಮಾಡಿಕೊಂಡು ಲಾಕ್ ಮಾಡಿಕೊಂಡು ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ನಾನು ಪೂರ್ತಿ 3 ಆರ್ಚಸ್ಸು ರೆಡಿ ಆದಮೇಲೆ ಈ ರೀತಿಯಾಗಿ ಕಾಣ್ತಿದೆ. ಎಂಡಿಂಗಲ್ಲಿ ಲಾಕ್ ಮಾಡಿದ್ದಾದಮೇಲೆ ನಾನು 2 ಚೈನ್ಸ್ ಹಾಕ್ಕೊತಾ ಇದ್ದೀನಿ. 2 ಚೈನ್ಸ್ ಹಾಕ್ಕೊಂಡು ಥ್ರೆಡನ್ನು ಹೊರಗಡೆ ಎಳ್ಕೊಂಡು ಟ್ರಿಮ್ ಮಾಡ್ಕೊತಾ ಇದ್ದೀನಿ.
ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನ್. ಸಿಂಪಲ್ಲಾಗಿನೂ ಬೇಗನೂ ಮುಗಿಸ್ಬೋದು ಈ ಡಿಸೈನು. ಈ 4 ಚೈನ್ಸ್ ಏನಿದೆ ಅಲ್ಲಿಗೆ ಕುಚ್ಚು ಕಟ್ಕೊತೀನಿ. ಕುಚ್ಚು ಕಟ್ಟಿದ ಮೇಲೆ ಹೇಗೆ ಕಾಣುತ್ತೆ ಬನ್ನಿ ನೋಡೋಣ.